ಭಾರತದ ವಿರುದ್ಧ ಗುಡುಕ್ತಿದ್ದ ಡೊನಾಲ್ಡ್ ಟ್ರಂಪ್ ಈಗ ಮೋದಿಯನ್ನ ಹೊಗಳೋಕೆ ಶುರು ಮಾಡಿದ್ದಾರೆ. ಇದರ ಜೊತೆಗೆ ಭಾರತಕ್ಕೆ ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಇಂಡಿಯಾ ಮೇಲೆ ಶೇಕಡ 25% ತೆರಿಗೆ ಕಡಿತಗೊಳಿಸುವ ಬಗ್ಗೆ ದೊಡ್ಡಣ್ಣ ಸುಳಿವು ಕೊಟ್ಟಿದ್ದಾರೆ. ಸಂಘರ್ಷದ ಮಧ್ಯೆ ಉಭಯ ದೇಶಗಳ ಮಧ್ಯೆ ಮತ್ತೆ ಆಶಾಭಾವ ಮೂಡಿದೆ. ಇದರ ಮಧ್ಯೆ 16ನೇ ಭಾರತ ಯುರೋಪಿಯನ್ ಯೂನಿಯನ್ ಶೃಂಗಸಭೆ ಭಾರೀ ಕುತೂಹಲ ಮೂಡಿಸಿದೆ. ಅಮೆರಿಕದಿಂದ ಭಾರತಕ್ಕೆ ಗುಡ್ ನ್ಯೂಸ್. ರದ್ದಾಗುತ್ತಾ ಭಾರತದ ಮೇಲಿನ 25% ಸುಂಕ. ವಿಶ್ವದ ದೊಡ್ಡಣ್ಣ ಅಮೆರಿಕ ಶ್ರೀಮಂತ ರಾಷ್ಟ್ರಗಳಲ್ಲಿ ಅಸಾಧಾರಣವಾಗಿ ಗುರುತಿಸಿಕೊಂಡಿದೆ. ಭಾರತದ ನಡುವೆಯೂ ಅಮೆರಿಕ ಒಳ್ಳೆ ಸಂಬಂಧವನ್ನ ಕಾಪಾಡಿಕೊಂಡು ಬಂದಿದೆ. ಆದರೆ ಯಾವಾಗ ಪಹಲ್ಗಾಮ್ ದಾಳಿಯಿಂದ ಆಪರೇಷನ್ ಸಿಂಧೂರ್ ಸದ್ದು ಜೋರಾಗಿತ್ತು, ಆಗ ಟ್ರಂಪ್ ಕ್ರೆಡಿಟ್ ವಾರ್ಗೆ ನಿಂತಿದ್ರು. ನಾನೇ ಯುದ್ಧ ನಿಲ್ಲಿಸಿದ್ದು, ನನ್ನಿಂದಲೇ ಎಲ್ಲ ನಿವಾರಣೆ ಆಯ್ತು ಅನ್ನೋ ಪ್ರಶಂಸೆ ಪಡೆಯೋಕೆ ಮುಂದಾಗಿದ್ರೆ, ಆದ್ರೆ ಪ್ರಧಾನಿ ನರೇಂದ್ರ ಮೋದಿ ಇದಕ್ಕೆ ಕೌಂಟರ್ ಕೊಡ್ತಿದ್ದಂತೆ ಭಾರತದ ಮೇಲೆ ಟ್ರಂಪ್ ನಿಗಿ ಕೆಂಡ ಕಾರೋಕೆ ಶುರು ಮಾಡಿದ್ರು. ಅಲ್ಲದೆ ಭಾರತವು ರಷ್ಯಾದ ತೈಲ ಖರೀದಿ ಮಾಡುವ ಮೂಲಕ ಉಕ್ರೇನ್ ವಿರುದ್ಧದ ಯುದ್ಧಕ್ಕೆ ಫಂಡಿಂಗ್ ಮಾಡುತ್ತಿದೆ ಅನ್ನೋದು ಟ್ರಂಪ್ ಆರೋಪ ಆಗಿತ್ತು. ಆಗ್ಲೇ ನೋಡಿ ದೊಡ್ಡಣ್ಣ ಭಾರತದ ಮೇಲೆ ಹೆಚ್ಚುವರಿ ಸುಂಕದ ಸಮರ ಸಾರಿದ್ದು. ಭಾರತದ ಮೇಲೆ ಏಕಾಏಕಿ ಶೇಕಡ 50% ಸುಂಕ ಹೇರಿ ಸಂಘರ್ಷ ಶುರು ಮಾಡಿದ್ರು. ಆದ್ರೀಗ ಅಮೆರಿಕ ಭಾರತಕ್ಕೆ ಗುಡ್ ನ್ಯೂಸ್ ಕೊಟ್ಟಿದೆ. 25% ತೆರಿಗೆ ಹಿಂಪಡೆಯುವ ಮುನ್ಸೂಚನೆ ಕೊಟ್ಟಿದೆ. ದಾವೋಸ್ನಲ್ಲಿ ನಡೆಯುತ್ತಿರುವ ವಿಶ್ವ ಆರ್ಥಿಕ ಶೃಂಗಸಭೆಯಲ್ಲಿ ಅಮೆರಿಕ ಭಾರತಕ್ಕೆ ಸಿಹಿ ಸುದ್ದಿ ಕೊಟ್ಟಿದೆ. ರಷ್ಯಾ ಕಚ್ಚಾ ತೈಲ ಖರೀದಿಗೆ ಸಂಬಂಧಪಟ್ಟಂತೆ ಭಾರತದ ಮೇಲೆ ವಿಧಿಸಲಾಗಿರುವ ಶೇಕಡ 25% ಹೆಚ್ಚುವರಿ ಸುಂಕವನ್ನು ಹಿಂಪಡೆಯುವ ಸಾಧ್ಯತೆ ಇದೆ ಎಂದು ಅಮೆರಿಕದ ಟ್ರೆಷರಿ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಸುಳಿವು ಕೊಟ್ಟಿದ್ದಾರೆ. ಅಮೆರಿಕ ರಾಯಭಾರಿ ಜೊತೆ ವಿದೇಶಾಂಗ ಸಚಿವ ಚರ್ಚೆ. ಇನ್ನು ಯಾವಾಗ ಅಮೆರಿಕ ಸುಂಕದ ಇಳಿಕೆ ಬಗ್ಗೆ ಸುಳಿವು ಕೊಡ್ತೋ, ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಜೊತೆ ವಿದೇಶಾಂಗ ಸಚಿವ ಜೈಶಂಕರ್ ಮಾತುಕತೆ ನಡೆಸಿದ್ದಾರೆ. ಇಂಡಿಯಾ ಯುಎಸ್ ನಡುವಿನ ವ್ಯಾಪಾರ, ನಿರ್ಣಾಯಕ ಖನಿಜಗಳು, ಪರಮಾಣು ಸಹಕಾರ, ರಕ್ಷಣೆ ಮತ್ತು ಇಂಧನದ ಕುರಿತು ಹಲವಾರು ದ್ವಿಪಕ್ಷೀಯ ವಿಷಯಗಳ ಕುರಿತು ಚರ್ಚಿಸಲಾಗಿದೆ. ದ್ವಿಪಕ್ಷೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳಲ್ಲಿ ಪ್ರಗತಿ ಸಾಧಿಸಲು ಎರಡೂ ಕಡೆಯವರು ಒಪ್ಪಿಕೊಂಡಿದ್ದಾರೆ ಎಂದು ಜೈಶಂಕರ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಲ್ಲದೆ ವಾಷಿಂಗ್ಟನ್ಗೆ ಭಾರತದಷ್ಟು ಅತ್ಯಗತ್ಯವಾದ ದೇಶ ಇನ್ನೊಂದಿಲ್ಲ ಅಂತ ದೆಹಲಿಯಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್ ಮೋದಿ ಹಾಗೂ ಟ್ರಂಪ್ ಸಂಬಂಧದ ಬಗ್ಗೆ ಹಾಡಿ ಹೊಗಳಿದ್ದಾರೆ. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಇಯು ಹೆಜ್ಜೆ. ಅಮೆರಿಕವೇನೋ 25% ಹೆಚ್ಚುವರಿ ಸುಂಕ ವಾಪಸ್ ಪಡೆಯೋ ಸುದ್ದಿ ಕೊಟ್ಟಿದೆ. ಆದರೆ ಅಮೆರಿಕ ಯುರೋಪ್ ಮಧ್ಯೆ ಕೋಲ್ಡ್ ವಾರ್ ನಡೀತಾ ಇರೋ ಹೊತ್ತಲ್ಲೇ ಭಾರತ ಮತ್ತು ಐರೋಪ್ಯ ಒಕ್ಕೂಟದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆರಂಭವಾಗಿದೆ. ಇದರ ಬೆನ್ನಲ್ಲೇ 77ನೇ ಗಣರಾಜ್ಯೋತ್ಸವಕ್ಕೆ ಯುರೋಪಿಯನ್ ಯೂನಿಯನ್ನ ನಾಯಕರು ಮುಖ್ಯ ಅತಿಥಿಗಳಾಗಿದ್ದಾರೆ. ಈಗಾಗಲೇ ಅಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡರ್ ಲೆಯೆನ್ ದೆಹಲಿಗೆ ಬಂದಿಳಿದಿದ್ದು ಅದ್ಧೂರಿ ಸ್ವಾಗತ ಕೋರಿದ್ದಾರೆ. ಇನ್ನು ನಾಡಿದ್ದು 16ನೇ ಭಾರತ ಇಯು ಶೃಂಗಸಭೆ ನಡೆಯಲಿದೆ. ಇದರಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ, ರಕ್ಷಣಾ ಸಹಕಾರ, ಸೈಬರ್ ಸುರಕ್ಷತೆ, ಸಮುದ್ರ ಭದ್ರತೆ ಮತ್ತು ಉಗ್ರವಾದ ವಿರೋಧದಂತಹ ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಯುರೋಪಿಯನ್ ಯೂನಿಯನ್ ಮತ್ತು ಭಾರತದ ನಡುವಿನ ಒಪ್ಪಂದ ಅಂತಿಮ ಹಂತ ತಲುಪಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.